Hello everyone, welcome to OK Officer Banking Academy. This is the day 17th of 150 days challenge. How do we find the SCF of fractions? ಅಂದ್ರೆ ಫ್ರಾಕ್ಷನ್ಸ್ ಅದು SCF ಹೆಂಗ್ ಕಂಡುಹಿಡಿಯೋದು ಅಂತ ಈ ವಿಡಿಯೋದ ನೋಡೋಣ. ಫಾರ್ಮುಲಾ ಏನು ಹೇಳುತ್ತೆ ಅಂದ್ರೆ SCF equal to SCF of numerators divided by LCM of denominators. ಓಕೆ, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಫ್ರಾಕ್ಷನ್ಸ್ ಅದು SCF ಕಂಡುಹಿಡಿತೀವಿ. ಫಸ್ಟ್ ಕ್ವಶನ್ ನೋಡೋಣ. 2/5 and 5/7 SCF ಕಂಡುಹಿಡಿಯಬೇಕು. ಓಕೆ, ಫಾರ್ಮುಲಾ ಏನು ಹೇಳುತ್ತೆ? HCF of numerators ಅಂದ್ರೆ ಏನಿದೆ ಇಲ್ಲಿ 2 and 5 ಇದೆ divided by LCM of denominators ಏನಿದೆ ಇಲ್ಲಿ 5 and 7 ಇದೆ. ಓಕೆ, ಈಗ ಇದ್ರದ್ದು ಏನಾಯ್ತು ಆನ್ಸರ್? SCF of 2 and 5 ಅಂದ್ರೆ ಏನಾಗುತ್ತೆ? 2 and 5 ಎರಡು ಪ್ರೈಮ್ ನಂಬರ್ಸ್, ಸೊ 1 is the SCF. LCM of 5 and 7 ಅಗೇನ್ ಪ್ರೈಮ್ ನಂಬರ್ಸ್, ಸೊ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ LCM ಸಿಗುತ್ತೆ 7 ಸೊ 1/35 ಇಸ್ ದಿ ಆನ್ಸರ್ ಫಾರ್ ದೀಸ್ ಟೂ ಫ್ರಾಕ್ಷನ್ಸ್. ಸೆಕೆಂಡ್ ಕ್ವಶನ್ ನೋಡೋಣ. ಅಗೇನ್ ಸೇಮ್ ಫಾರ್ಮುಲಾ, SCF ಕಂಡುಹಿಡಿಬೇಕಿದ್ರದ್ದು 12/3 and 28/21. HCF of ನ್ಯೂಮರೇಟರ್ಸ್ ಏನಿದೆ 12 and 28 ಇದೆ ಡಿವೈಡೆಡ್ ಬೈ LCM of denominators ಏನಿದೆ 3 and 21 ಇದೆ. ಓಕೆ, ಆನ್ಸರ್ ಏನಾಗುತ್ತೆ? HCF of 12 and 28 ಎಷ್ಟಾಗುತ್ತೆ? 6 ಆಗಂಗಿಲ್ಲ, ಆಮೇಲೆ 3 ಆಗುತ್ತೆ. ಓಕೆ, 3 is the SCF of 12 and 28. ಅದೇ ರೀತಿ LCM of 3 and 21 ಏನಾಗುತ್ತೆ? 3 and 21 ಅಂತಂದ್ರೆ 21 ನಮ್ದು LCM ಆಗುತ್ತೆ. ಸೊ 3/21 ಅಂದ್ರೆ 1/7 ಕ್ಯಾನ್ಸಲ್ ಮಾಡಿದರೆ 1/7 ಬರುತ್ತೆ. 1/7 is the SCF of 12/3 and 28/21. ಸೊ ಅದೇ ರೀತಿ 5/4 ಹಾಗೂ 15/24 SCF ಕಂಡುಹಿಡಿದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. ಥ್ಯಾಂಕ್ ಯು.